ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಮುದ್ಗೆರೆ ಊರಿನಲ್ಲಿರುವಂತಹ ಒಂದು ಶನಿಮಾತ್ಮನ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ನನಗ್ ಗೊತ್ತಿಲ್ಲ ಇಲ್ಲಿ ಈ ತರ ಒಂದು ದೇವಸ್ಥಾನ ಇದೆ, ಮತ್ತೆ ಶನಿಮಾತ್ಮ ದೇವಸ್ಥಾನ ಈ ತರ ಒಂದು ಜೀರ್ಣೋದ್ಧಾರ ಮಾಡಿ ದೇವಸ್ಥಾನ ಇರೋದು ನಮ್ಮ ತಾಲೂಕಿನಲ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ, ನನಗೂ ಕೂಡ ಗೊತ್ತಿಲ್ಲ. ಹಾಗೆ ನಮ್ಮ ಮೇಡಮ್ ಅವರು, ರಮ್ಯಾ ಅವರು, ಹಾಗೆ ಮಂಜುನಾಥ್ ಅವರು ನನ್ಗೆ ಈ ಕಾರ್ಯಕ್ರಮಕ್ಕೆ ಬರಮಾಡಿದ್ರು. ತುಂಬಾ ಖುಷಿ ಆಯ್ತು. ಈ ಅಂದ್ರೆ ಒಳಗ್ ಬರ್ತಾ ಕಾಡ್ತರ ಇದೆ, ಬಟ್ ಇಲ್ಲಿ ಈ ಒಂದು ದೇವಸ್ಥಾನ ಈ ತರ ಇರೋದು ಯಾರಿಗೂ ಗೊತ್ತಿಲ್ಲ. ನಾನು ಕೂಡ ಇವತ್ತು ಬಂದಿದ್ದೀನಿ, ಶನಿಮಾತ್ಮನನ್ನ ನಂಬಿದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ, ನನಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಎಲ್ಲಾ ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಬಂದು ಕೃಪೆಗೆ ಪಾತ್ರರಾಗ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಎಲ್ಲಾರ್ಗೂ ನಮಸ್ತೆ. ನಾನು ಶನಿದೇವರ ಅರ್ಚಕರು ಪೂಜಾರಮ್ಮರು. ಈ ಕಾಡಲ್ಲಿ ಇದು ಉದ್ಭವ ಆಗ್ಬೇಕಾದ್ರೆ ನಾನು ತುಂಬಾನೇ ಅವಾಗ ಬಡವಿ ಆಗಿದ್ದೆ. ಬಡವಿ ಆದಾಗ ನನಗೆ ಗೊತ್ತಿಲ್ಲ ಸ್ವಾಮಿ ಒಲಿತತೆ ಏನು ಅಂತ. ನನಗೆ ಗೊತ್ತಿಲ್ಲಂಗೆ ಭಗವಂತ ಒಲಿದು ಇವತ್ತಿಲ್ಲಿ ಬಹಳ ಪ್ರಳಯ ಅಂತಕ ಜಾತ್ರೆ ಉತ್ಸವ ಎಲ್ಲ ನಡೆದು ಸಾಕಷ್ಟು ಭಕ್ತಾದಿಗಳು ಸಿಡ್ಲು ಹೊಡೆದು ನನಗೆ ಸರ್ಪ ಕಚ್ಚಿ ಆ ಭಗವಂತ ಒಲಿದು ಈ ಭಗವಂತನ ಕೃಪೆ ಇಲ್ಲಿ ಹೇಳಕಷ್ಟು ಸಾಧ್ಯವಾದಷ್ಟು ಪ್ರತಿ ವರ್ಷ ದೀಪಾವಳಿಲಿ ಬಹಳ ವಿಶೇಷ ಭಕ್ತಾದಿಗಳು ವಿಶೇಷದಿಂದ ಕೂಡಿ ಅಪ್ಪನ ಸ್ಮರಣೆ ಬಹಳ ಚೆನ್ನಾಗಿ ನಡೀತಾ ಇದೆ. ಮುಂದೇನು ಇಷ್ಟ ಆಗ್ಲಿ, ಭಕ್ತಾದಿಗಳು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಕೃಪೆ ಇನ್ನು ಮುಂದೆ ಚೆನ್ನಾಗಿ ಉತ್ಸವ ನಡಿಬೇಕಂತ ನಾನು ಬೇಡ್ಕೊಂತೀನಿ. ಇದು ಉದ್ಘಾಟನೆ ಆಗಿ ಒಂದು 37 ವರ್ಷ ಆಗಿದೆ. 37 ವರ್ಷದಿಂದ ಮತ್ತೆ ಸೆಡ್ಡಿತ್ತು. ಸೆಡ್ನಿಂದ ಭಕ್ತಾದಿಗಳು ಸೇರಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಹಳ ಭಕ್ತಾದಿಗಳು ಬಂದು ಈ ಎಲ್ಲ ಭಕ್ತಾದಿಗಳಿಂದ ಬಹಳ ದೊಡ್ಡದಾಗಿ ಅಪ್ಪದ್ದು ಬಹಳ ದೊಡ್ಡದಾಗಿ ಬೆಳೀತಾ ಇದ್ದಾನೆ. ನನಗೆ ವಿಶೇಷ ಅಂದ್ರೆ ಪೂಜೆ, ಪಟ್ಟ ಅದ ಅಂದ್ರೆ ತುಂಬಾ ಒಳ್ಳೇದಾಗಿದೆ. ಆದ್ರೆ ಮಕ್ಳಿಲ್ದವ್ರಿಗೆ ಮಕ್ಳು, ಮದ್ವೆ ಇಲ್ದವ್ರಿಗೆ ಮದ್ವೆ, ಕಷ್ಟ ಇರೋರಿಗೆ ಕಷ್ಟ ಎಲ್ಲ ಬಿಡುಗಡೆ ಮಾಡಿ ಭಗವಂತ ಬಹಳ ಸತ್ಯದಿಂದ ಆ ಪರಮಾತ್ಮನ ಬೇಡಿಕೆಗಳು ಎಲ್ಲಾ ಬೇಡದ ವರವನ್ನ ಕೊಡ್ತಾನೆ ಪರಮಾತ್ಮ ಶನಿದೇವ್ರು. ನನ್ನ ಹೆಸರು ಬಂದು ಮಂಜುನಾಥ್ ಅಂತ ಹೇಳ್ಬಿಟ್ಟು. ಇಲ್ಲಿ ಏನು ಇದು ಶನಿದೇವರ ದೇವಸ್ಥಾನ ಇರೋದು ಶಿರಾ ತಾಲೂಕು ಮುದ್ಗೆರೆ ಗ್ರಾಮದಲ್ಲಿ. ಗ್ರಾಮ ಅಂದ್ರೆ ಇದು ಒಂದು ಜಮೀನಲ್ಲಿ ನೆಲೆಗೊಂಡಿರತಕ್ಕಂತ ಶನಿದೇವರ ಸನ್ನಿಧಿ. ಇಲ್ಲಿ ಬಹಳ ವರ್ಷದಿಂದ ತುಂಬಾ ಭಕ್ತರು ಬರ್ತಾ ಇದ್ದಾರೆ. ಅವ್ರದ್ದು ಏನಾಯ್ತೋ ಕಷ್ಟ ಇದನ್ನ ಮಾಡ್ಕೊಂಡು ಎಲ್ಲ ನಿವಾರಣೆ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆ. ತುಂಬಾನೇ ಇಲ್ಲಿ ಈ ಒಂದು ಸ್ಥಾನದಾಗೆ ತುಂಬಾನೇ ಮುಂದೆ ಬಂದು ಇವತ್ತು ನೆಲೆಗೊಂಡಾನೆ ಸ್ವಾಮಿ. ಎಲ್ಲರ ಭಕ್ತಾದಿಗಳಿಗೆ ಎಲ್ಲಾರ್ಗು ಒಂದು ಒಳ್ಳೇದ್ ಮಾಡ್ತಾನ. ಇಲ್ಲಿ ಒಂದು ನೆಲೆಗೊಂಡು ವಿಶೇಷವಾಗಿ ಇಲ್ಲಿ ಇನ್ನೊಂದು ಅಂದ್ರೆ ಇಲ್ಲಿ ಈ ಸ್ಥಾನದಲ್ಲಿ ಸ್ವಾಮಿ ಅಲ್ದೇನೆ ಛಾಯಮ್ಮನ ದೇವಸ್ಥಾನ, ಮತ್ತೆ ನವಗ್ರಹ ದೇವಸ್ಥಾನ, ಶಿವಪ್ಪನ ದೇವಸ್ಥಾನ, ನಾಗಪ್ಪನ ದೇವಸ್ಥಾನ ಪ್ರತಿಯೊಂದನ್ನು ಒಂದೇ ಜಾಗದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದೀವಿ. ಎಲ್ಲಾ ಭಕ್ತಾದಿಗಳು ಎಲ್ಲಾನು ಮಾಡ್ಸಿರೋದು ಭಕ್ತಾದಿಗಳಿಂದಾನೆ. ಜೀನಿ ಕುಡೀರಿ, ಆರೋಗ್ಯವಾಗಿರಿ. ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತಲ್ಲಿ ಆಗಿರೋದು. ಹಂಗಾಗಿ ಇಲ್ಲಿ ಭಕ್ತರು ಯಾವ್ದೇ ಒಂದು ಇದನ್ ಮಾಡಿದ್ರು ಅವರು ನಮ್ಗೆ ಒಳ್ಳೆ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ಇದನ್ ಮಾಡ್ತಿದ್ದಾರೆ. ಭಕ್ತರಿಗೂ ಒಂದು ತುಂಬಾ ಒಳ್ಳೇದಾಗಿದೆ. ಮುಂದೆ ಕೂಡ ಹೆಚ್ಚಿನ ಇದ್ರಲ್ಲಿ ಭಕ್ತಾದಿಗಳು ಬಂದು ಸ್ವಾಮಿಗೆ ಏನೇ ಇದ್ರು ಇದನ್ನು ಮಾಡ್ಕೊಂಡು ಅವ್ರಿಗೊಂದು ಒಳ್ಳೇದ್ ಮಾಡ್ಲಿ ಅಂತಾನ ಎಲ್ಲಾ ಭಕ್ತಾದಿಗಳಿಗೂ ನಾನು ಕೇಳ್ಕೊಂತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ಒಂದು ಕ್ಷೇತ್ರ ಅಂತ ಅಂದ್ರೆ ಶಿರಾ ತಾಲೂಕು ಮುದ್ಗೆರೆ ಗ್ರಾಮದಲ್ಲಿ ನಾನು ಮದುವೆ ಆಗಿ ಬರುವಾಗ ನನ್ಗಿದು ಏನು ಗೊತ್ತಾ ಇರ್ಲಿಲ್ಲ. ದೇವ್ರನ್ನ ನಂಬಿಕೆನೂ ಕೂಡ ನನ್ಗೆ ಅಷ್ಟೊಂದಾಗಿ ಇರ್ಲಿಲ್ಲ. ಬಟ್ ಇಲ್ಲಿ ಬಂದು ಇದನ್ನೆಲ್ಲ ನೋಡಿದ್ಮೇಲೆ ಈ ಸ್ಥಾನದಲ್ಲಿ ನಮ್ಮ ಮನೆಯವ್ರನ್ನೇ ನನ್ನ ಕಣ್ಣೆದ್ರುಗೆನೆ ನನ್ನ ಕಷ್ಟಗಳು, ನನ್ನ ಮಕ್ಕಳು ಕಷ್ಟಗಳು ಎಷ್ಟೋ ಬಗೆಹರಿಸಿದ್ಮೇಲೆ ಭಗವಂತ ಇಲ್ಲಿ ಒಂದು ಸತ್ಯ ಇದೆ ಅನ್ನೋದು ನನ್ಗೆ ಗೋಚರ ಆಯ್ತು. ಅವತ್ತಿಂದ ನಾನು ಕೂಡ ಅಷ್ಟೇ ನಾನು ನಂಬಿದೀನಿ ಆ ಶನಿದೇವ್ರನ್ನ. ಅದೇ ಸತ್ಯನೇ ಉಳ್ಕೊಂಡೋಗಿದೆ. ಎಷ್ಟೋ ಜನ ಭಕ್ತಾದಿಗಳು ಅವ್ರವ್ರ ಕಷ್ಟಗಳನ್ನ ತೋಡ್ಕೊಂಡು ಇವತ್ತು ಎಲ್ಲದನ್ನು ಅವ್ರು ಪರಿಹರಿಸ್ಕೊಂಡಿದ್ದಾರೆ. ಅಷ್ಟೇ ಜನಸಂಖ್ಯೆಯಲ್ಲಿ ಅಷ್ಟೇ ಪಾತ್ರರಾಗಿ ಕೂಡ ಸ್ವಾಮಿ ಸಮ್ಮುಖದಲ್ಲಿ ಸೇರ್ತಾರೆ. ಪ್ರತಿಯೊಂದು ಫಂಕ್ಷನ್ ಅಲ್ಲೂ ಕೂಡ ಎಲ್ರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಿಂಗಾಗಿ ನಾವೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿನ ಅರ್ಚಕರಾದಂತ ಪುಟ್ನರಸಮ್ಮ ಅವ್ರಿಗೆ, ರಂಗಪ್ಪ ಅವ್ರಿಗೆ, ಕರೆಯಪ್ಪ ಎಲ್ಲೋಯ್ತು, ಅವ್ರಿಬ್ರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದ್ರೆ ಅವ್ರಿಲ್ದೆ ಇಷ್ಟೆಲ್ಲಾ ಮಾಡೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ.
ಒಂದು ಹೆಣ್ಣಾಗಿ ಇಷ್ಟೊಂದೆಲ್ಲ ಸಾಧನೆ ಮಾಡೋದು ತುಂಬಾನೇ ಕಷ್ಟ. ಹಂಗಾಗಿ ಇವತ್ತು ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ನಾವು ನನ್ನ ಯಜಮಾನ್ರು, ನನ್ನ ಮೊಮ್ಮಕ್ಳು ಕಡೆಯಿಂದ, ಎಲ್ಲಾ ಭಕ್ತಾದಿಗಳ ಕಡೆಯಿಂದ ಪ್ರೋತ್ಸಾಹ ಕೊಡ್ತೀವಿ ಅವರಿಗೆ. ನಮಸ್ಕಾರ ಭಕ್ತಾದಿಗಳಿಗೂ ನಮಸ್ಕಾರ. ಹಾಗೂ ಈ ಸ್ವಾಮಿಯ ಸ್ಥಾನದಲ್ಲಿ ಅರ್ಚಕರಾಗಿರ್ತಕ್ಕಂಥ ಪುಣ್ಯಸಮ್ಮ ರಂಗಪ್ಪನವರು ಮತ್ತೆ ಈ ಒಂದು ಈ ಸ್ವಾಮಿಯ ಸನ್ನಿಧಿಯಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಎಲ್ಲರಿಗೂ ನಮಸ್ಕಾರ. ಈ ಒಂದು ದಿನ ಬಹಳ ವಿಶೇಷವಾದ ದಿನ. ಈ ಸ್ವಾಮಿಯ ಸ್ಥಾನದಲ್ಲಿ ಪ್ರತಿ ವರ್ಷನೂ ಸಹ ಬಹಳ ವಿಜೃಂಭಣೆಯಿಂದನ ಈ ಒಂದು ನಾನಾ ರೀತಿಯ ಕಾರ್ಯಕ್ರಮ ಈ ಒಂದು ಸ್ಥಾನದಲ್ಲಿ ನಡೀತಾ ಇರ್ತೈತೆ. ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಏನಂತಂದ್ರೆ ಸ್ವಾಮಿಯ ಕೃಪಾ ಕಟಾಕ್ಷ ಬಹಳ ದೊಡ್ಡದು. ಈ ಸ್ವಾಮಿಯ ಕೃಪಾ ಕಟಾಕ್ಷ ಇರೋದ್ರಿಂದಲೇನೆ ಬೇಕಾದಷ್ಟು ಜನ ಭಕ್ತಾದಿಗಳು ಬಂದು ಆ ಸ್ವಾಮಿಯನ್ನ ಸೆರೆ ಬಿದ್ದಾಗ ಎಲ್ಲಾ ರೀತಿಯ ಕಷ್ಟ ಕಾರ್ಪಣ್ಯಗಳು ಎಲ್ಲಾನು ಸಹ ಸ್ವಾಮಿಯ ಸನ್ನಿಧಿಯಲ್ಲಿ ಬಗೆಹರಿಸುತ್ತೆ. ಅದರಿಂದ ಇದು ಒಂದು ವಿಶೇಷವಾದ ಸ್ಥಳ ಈ ಸ್ವಾಮಿಯ ಸನ್ನಿಧಿ. ಈ ಒಂದು ಸ್ಥಾನದಲ್ಲಿ ಶಿವಪ್ಪನ ಸ್ಥಾನ ಇದೆ, ಮತ್ತೆ ನವಗ್ರಹ ಸ್ವಾಮಿಯ ಸ್ಥಾನ ಇದೆ, ಹಾಗೂ ಛಾಯಾದೇವಿಯ ಸ್ಥಾನ ಇದೆ, ಹಾಗೂ ಶಿವಪ್ಪನ ಸ್ಥಾನ ಇದೆ. ಹೀಗಾಗಿ ಎಲ್ಲಾ ರೀತಿಯ ಒಂದು ಹಾಗೂ ಮಂಟಪ ಇದೆ. ಎಲ್ಲಾ ರೀತಿಯ ಒಂದು ಇಲ್ಲಿ ಒಂಥರ ಹೇಳೋದಾದ್ರೆ ಒಂದು ಪವಾಡ ಸ್ಥಳನ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟೊಂದು ಕೆಲಸ ಕಾರ್ಯಗಳು ಯಾರೇ ಭಕ್ತಾದಿಗಳು ನಲಿದು ಒಂದು ದೇವ ಹಿಡಿದ್ರಾಗ್ಲಿ, ಒಂದು ಕಷ್ಟ ಕಾರ್ಪಣ್ಯಗಾಗ್ಲಿ, ಏನೇ ಆದ್ರೂ ಸಹನ ಒಂದು ಯಾವುದೇ ಒಂದು ಮಾಟ ಮಂತ್ರ ಏನೇ ಆದ್ರೂ ಸಹನ ಒಂದು ಅವರು ಇಲ್ಲಿ ಸ್ಥಾನಕ್ಕೆ ಅಯ್ಯೋ ಅಂತ ಬಂದಾಗ ಆ ಸ್ವಾಮಿ ತನ್ನ ಕೃಪಾ ಕಟಾಕ್ಷದಿಂದ ಅದನ್ನೆಲ್ಲಾನು ಸಹ ತುಳಿದು ಈ ಒಂದು ಸ್ಥಾನದಲ್ಲಿ ಎಲ್ಲಾ ಕಷ್ಟ ಕಾರ್ಪಣ್ಯಗಳನ್ನ ಬಗೆಹರಿಸ್ತಾ ಐತೆ. ಆ ಸ್ವಾಮಿ ಬಹಳ ದೊಡ್ಡೊಂದು ಸ್ವಾಮಿ. ಈ ಒಂದು ಸನ್ನಿಧಿಯಲ್ಲಿ ವರ್ಷಕ್ಕೂ ಸುಮಾರು ರೀತಿಯಲ್ಲಿ ಕಾರ್ಯಕ್ರಮಗಳು ಜರುಗ್ತಲೇ ಇರ್ತವೆ. ಜನವರಿಯಿಂದ ಹಿಡಿದು ಜನವರಿ ಆದ ತಕ್ಷಣ ಶಿವರಾತ್ರಿಯಲ್ಲಿ ಕಥೆಯನ್ನು ಹಮ್ಮಿಕೊಂಡಿರ್ತಾರೆ. ಆ ಕಥೆಯಲ್ಲಿ ನಾನಾ ರೀತಿಯ ಅವತ್ತು ಹರಿಕತೆ ಮತ್ತೆ ಒಂದು ಊಟದ ಒಂದು ವ್ಯವಸ್ಥೆ, ಎಲ್ಲಾ ರೀತಿಯ ವ್ಯವಸ್ಥೆ ಈ ಒಂದು ಸ್ಥಾನದಲ್ಲಿ ದೊರೆಯುತ್ತೆ. ಮತ್ತೆ ಪ್ರತಿ ಶಿವರಾತ್ರಿ ಸಹನ ರಾಜ ಸತ್ಯರಥ ಅಂತ ನಾಟಕ ಬಹಳ ಚೆನ್ನಾಗಿ ಬಹಳ ರೀತಿಯಲ್ಲಿ ಸಹನ ಒಳ್ಳೆಯ ಒಂದು ಸ್ಥಾನವನ್ನ ಪಡ್ಕೊಂಡಿದೆ. ನಾನು ಸಹನ ಈ ಒಂದು ಸತ್ಯರಥ ಒಂದು ನಾಟಕ ಭಾಗದಲ್ಲಿ ನಾನು ಸ್ವಾಮಿ ಪಾತ್ರವನ್ನ ಬಹಳ ಚೆನ್ನಾಗಿ ಮಾಡಿದ್ದೀನಿ. ಅದು ಯಾಕಂದ್ರೆ ಆ ಸ್ವಾಮಿಯ ಕೃಪಾ ಕಟಾಕ್ಷ ಇರೋದ್ರಿಂದಲೇ ನಾನು ಇವತ್ತಿನ ದಿನ ಸ್ವಲ್ಪ ಚೆನ್ನಾಗಿ ಮೇಲೆ ಬಂದಿದ್ದೀವಿ. ನಮ್ಮ ಸಂಸಾರ ಮತ್ತೆ ನಂದೇ ಅಂತ ಅಲ್ಲ, ವೈಯಕ್ತಿಕವಾಗಿ ಭಕ್ತಾದಿಗಳು ಸಹನ ಎಲ್ಲಾ ರೀತಿಯಲ್ಲೂ ಸಹನ ಸ್ವಾಮಿಯ ಸನ್ನಿಧಿಗೆ ಬಂದು ಎಲ್ಲಾ ರೀತಿಯಲ್ಲಿ ಒಂದು ಕಷ್ಟನ ತೊಡೆದಾಕ್ತಾನೆ ಸ್ವಾಮಿ. ಅದು ಅಲ್ಲದೆ ವಿಶೇಷವಾಗಿ ಅಂತಂದ್ರೆ ಪ್ರತಿ ಶ್ರಾವಣದಲ್ಲಿ ಸಹನ ಹರಿಕತೆ ಇದ್ದೇ ಇರುತ್ತೆ ಈ ಒಂದು ಸ್ಥಾನದಲ್ಲಿ. ಮತ್ತೆ ದೀಪಾವಳಿ ಒಂದು ನವರಾತ್ರಿ ಒಂದು ಶ್ರಾವಣ ಇದರಲ್ಲಿ ಕಾರ್ತಿಕ ಮಾಸದಲ್ಲಿ ದೀಪಾವಳಿ ಒಂದು ಹಬ್ಬ, ವಿಶೇಷವಾದ ಹಬ್ಬ ಈ ದಿನ. ಆದ್ರಿಂದ ಯಾಕಂದ್ರೆ ಅಷ್ಟು ಜನ ಬಂದು ಸೇರ್ತಾರೆ. ಆ ಒಂದು ದೀಪಾಲಂಕಾರ ನಿಜವಾಗ್ಲೂ ಸಹನ ಬಹಳ ಅದು ಹೇಳ್ಬಾರ್ದು, ಅಷ್ಟೊಂದು ದೀಪಾಲಂಕಾರದಿಂದ ಆ ಸ್ವಾಮಿಯ ಸ್ಥಾನದಲ್ಲಿ ವಿಜೃಂಭಣೆ, ಆ ಸ್ವಾಮಿ ನಗ್ನಗ್ತಾ ಇರುತ್ತೆ. ಅಂತ ಒಂದು ಸ್ಥಾನ ಇದು, ಒಳ್ಳೆ ಸ್ಥಾನ ಇದು. ಅಂತ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥ ಭಕ್ತಾದಿಗಳು ಸಹನ ಧನ್ಯರು. ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲರೂ ಸಹನ ಬಹಳ, ಇಲ್ಲಿ ಬರ್ತಕ್ಕಂಥವ್ರು ಎಲ್ಲರೂ ಸಹನ ಒಳ್ಳೆಯ ಪ್ರೀತಿ ವಿಶ್ವಾಸ ಮನೋಭಾವದಿಂದ ಎಲ್ಲಾ ತರದಲ್ಲಿಯೂ ಸಹನ ಸ್ವಾಮಿಯ ಕೃಪೆಗೆ ಭಾಗಿಯಾಗಿದ್ದೀವಿ. ಮತ್ತೆ ಎಲ್ಲಾ ತರದ ಕಷ್ಟ ಕಾರ್ಪಣ್ಯಗಳನ್ನ ತೊಡೆದಾಕ್ತಾನೆ. ಸ್ವಾಮಿಯ ಕೃಪೆ ದೊಡ್ಡದು, ಸ್ವಾಮಿಯ ಒಂದು ಇದು ಪವಾಡ ಬಹಳ ಅಷ್ಟಿಷ್ಟಲ್ಲ. ಅಂಥ ಸ್ವಾಮಿ ಕಲಿಪುರುಷ ಅಂತ ಮಾತು. ಹೀಗಾಗಿ ಇಂತಹ ಸ್ವಾಮಿ ಕೃಪಾ ಕಟಾಕ್ಷ ತುಂಬಾ ದೊಡ್ಡದು ಅಂತ ಹೇಳ್ತಾ ಇಲ್ಲಿ ಎಲ್ಲರೂ ಭಕ್ತಾದಿಗಳು ಹಾಗೂ ಇಲ್ಲಿ ನೀವು ಟೆಲಿವಿಷನ್ ಮೂಲಕ ನೀವು ಸಹನ ಬಂದು ನಮ್ಮ ಮಾತುಗಳನ್ನ ಆಲಿಸಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಾಮಕೃಷ್ಣ ಮಗಳಿಗೆ ನಾವು ಹುಷಾರಿಲ್ಲ, ಕರ್ಕೊಂಡ್ ಬಂದಿದ್ವಿ ಸ್ವಾಮಿ ಕರ್ಕೊಂಬಂದಾಗ ಸ್ವಾಮಿ ನಮ್ಮತ್ತೆ ನಮ್ಮ ಫಸ್ಟ್ ಬರ್ತಾ ಇದ್ರು. ಬಂದಾಗ ಅವಾಗಿಂದ ನಾವು ತುಂಬಾ ವರ್ಷದಿಂದ 25 ವರ್ಷದಿಂದ ನಾವು ಬರ್ತಾ ಇದ್ದೀವಿ. ಸ್ವಾಮಿ ಸೇವೆ ಚೆನ್ನಾಗಿ ನಡೀತಾ ಇದೆ. ಆದ್ರೂ ಸ್ವಾಮಿಯವ್ರಿಗೆ ಇದು ಅರ್ಚಕರಿಗೆ ಒಂದ್ ಸ್ವಲ್ಪ ಇದನ್ನ ಕೊಡ್ಬೇಕು, ಸಹಕಾರ ಕೊಡ್ಬೇಕು. ಸಹಕಾರ ಕೊಡೋರು ಯಾರು ಇಲ್ಲ ಇಲ್ಲಿ.
ಆಯ್ತಾ. ಅದಕ್ಕೋಸ್ಕರ ನಾವೆಲ್ಲ ಸೇರ್ಕೊಂಡು ಸ್ವಾಮಿ ಸೇವೆ ನಾವು ಮಾಡ್ತಾ ಇದ್ದೀವಿ. ಸ್ವಾಮಿ ನಾವು ಶಿರಾನೇ ನಮ್ದು ಶಿರಾ ಬೆಂಗಳೂರಲ್ಲಿ ಇದೀವಿ. ಬೆಂಗಳೂರಲ್ಲಿ ಕೆಲಸದಲ್ಲಿದ್ದು ಹುಡುಗರು ಅಲ್ಲಿದ್ದೀವಿ ನಾವು ಆಲೆ ಈಗ ಒಂದು 35 ವರ್ಷದಿಂದಲೂ ಬರ್ತಾ ಇದ್ವಿ. ಅದಕ್ಕಿಂತ ಮುಂಚೆ ನಮ್ಮ ತಾಯಿಯವರು ಬರ್ತಾ ಇದ್ರು, ಇದೇ ಊರಿಯವರು, ಅವರು ಶಿರಾದವರು. ಏನೋ ನಮ್ಮ ಮಗಳು ಒಂದ್ಸಲಿ ಹುಟ್ಟಾಗಿದ್ದ ಅವಾಗಿಂದ ಬಂದ್ವಿ. ಹೀಗೆ ಸ್ವಾಮಿದು ತುಂಬಾ ಚೆನ್ನಾಗಿ ನಡೀತಾ ಐತೆ. ಸ್ವಾಮಿ ಏನಾದ್ರೂ ಎಲ್ಲ ಸ್ವಾಮಿ ಜಯ ಮಾಡ್ತಾನೆ. ಸ್ವಾಮಿ ಏನಿಲ್ಲ ಅನ್ನಂಗಿಲ್ಲ. ಎಂತ ಕಷ್ಟ ಬಂದ್ರು ಸ್ವಾಮಿ ಹೊಡಿತಾನೆ. ಅದಕ್ಕೆ ನಾವು ಸ್ವಾಮಿಗೆ ಚಿರಋಣಿ. ಹಂಗಾಗಿ ನಾವು ಸ್ವಾಮಿ ಸೇವೆ ಮಾಡ್ತೀವಿ. ನಮಗೆ ಸ್ಥಳ ಬಹಳ ವಿಶ್ವಾಸ. ಸ್ವಾಮಿದು ತುಂಬಾನೇ ಇದಿದೆ. ಸ್ವಾಮಿದು ಇಷ್ಟಂತ ಹೇಳಕ್ಕೆ ಆಗಲ್ಲ ಸ್ವಾಮಿ. ಅಷ್ಟು ಸ್ವಾಮಿದು ಶಕ್ತಿ ಇದೆ ಸ್ವಾಮಿಗೆ. ಅಷ್ಟು ಒಳ್ಳೇದಾಗ್ತಾ ಇದೆ ಸ್ವಾಮಿ. ಪ್ರತಿ ಸಾರಿ ಅಭಯ ಕೊಡುತ್ತೆ. ಆಗುತ್ತೆ ಹೇಳೋದ್ರಿಂದ ಇಂಥ ಕಡೆನೆ ಹೋಗ್ರಿ ಇಂಥ ಕಡೆನೆ ಬರುತ್ತೆ. ಸ್ವಲ್ಪ ಮಾಡಿಲ್ಲ ಇಂಪ್ರೂವ್ ಮಾಡೋಕ್ಕೋಸ್ಕರ ಇವರೇ ಕೈ ಮಾಡ್ತಾರೆ. ವ್ಯವಸ್ಥೆ ವ್ಯವಸ್ಥೆ ಸಮಸ್ಯೆ ಬಗೆಹರಿದಿದೆ. ಹೌದು ಸ್ವಾಮಿ, ಒಳ್ಳೆ ಸ್ವಾಮಿ. ಸಮಸ್ಯೆ ಸ್ವಾಮಿ ಬಗೆಹರಿಸಿದ್ದಾರೆ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಜೀನಿ ಪರಿಶುದ್ಧ ನೀರು. ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.